ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಇವತ್ತು ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ಆಗಿರುವಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಟರ್ಕಿಯಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಹಲವು ನಗರಗಳಲ್ಲಿ ಕಟ್ಟಡಗಳು ಕುಸಿದಿವೆ. ನೆರೆಯ ಸಿರಿಯಾದಲ್ಲೂ ತೀವ್ರ ಹಾನಿಯುಂಟಾಗಿದೆ. ಸೈಪ್ರಸ್ ಮತ್ತು ಈಜಿಪ್ಟ್ಗಳಲ್ಲೂ ಭೂಮಿ ಕಂಪಿಸಿದೆ. ಭೂಕಂಪದಿಂದ ತೀವ್ರವಾಗಿ ಹಾನಿಯಾಗಿರುವ ಟರ್ಕಿ ಮತ್ತು ಸಿರಿಯಾಗಳಲ್ಲಿ ಈವರೆಗೆ ಸುಮಾರು 600 ಮಂದಿ ಮೃತಪಟ್ಟಿದ್ದಾರೆ. ಟರ್ಕಿಯ ದುರಂತದಿಂದಾಗಿ 300ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಸಿರಿಯಾದಲ್ಲಿ ಸರ್ಕಾರದ ನಿಯಂತ್ರಣದಲ್ಲಿರುವ ಪ್ರದೇಶ ಮತ್ತು ಬಂಡುಕೋರ ಬಣದ ನಿಯಂತ್ರಣದಲ್ಲಿರುವ ಪ್ರದೇಶಗಳಲ್ಲಿ 119 ಮಂದಿ ಸಾವಿಗೀಡಾಗಿದ್ದಾರೆ. 1700 ಕಟ್ಟಡಗಳು ಕುಸಿದಿವೆ. Aman aman ya Rabbi aman. İçeride insan vardı, niye çıkmadınız? Allahu Ekber. Fırat bu ne yapıyor? Ya gerizekalı. ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ಪ್ರವಾಸದಲ್ಲಿದ್ದಾರೆ. ಬೆಂಗಳೂರಿನ ಹೊರವಲಯದ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಭಾರತ ಇಂಧನ ಸಪ್ತಾಹ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂತ ಮೋದಿ, ಭಾರತದಲ್ಲಿ ಬೆಳೀತಾ ಇರುವಂತಹ ಜನಸಂಖ್ಯೆ, ಅತ್ಯುತ್ತಮ ಮಾನವ ಸಂಪನ್ಮೂಲ ಹಾಗೂ ಅತ್ಯಂತ ವೇಗದ ಬೆಳವಣಿಗೆಯು ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲಿಕ್ಕೆ ಅತ್ಯುತ್ತಮ ಆಯ್ಕೆಯಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಭಾಷಣದ ಆರಂಭದಲ್ಲಿ ಟರ್ಕಿಯಲ್ಲಿ ಸಂಭವಿಸಿದ ಭೂಕಂಪದ ಕುರಿತು ಪ್ರಸ್ತಾಪವನ್ನು ಮಾಡಿದರು. ಬಹಳಷ್ಟು ಜನರ ಸಾವು ಹಾಗೂ ಅಪಾರ ಹಾನಿಯ ಸುದ್ದಿಗಳಿದ್ದಾವೆ. ಟರ್ಕಿ ಅಕ್ಕಪಕ್ಕದ ದೇಶಗಳಲ್ಲೂ ಕೂಡ ನಷ್ಟದ ಅಂದಾಜಿದೆ. ಭಾರತದ 140 ಕೋಟಿ ಜನರ ಭಾವನೆಯು ಆ ಎಲ್ಲ ಸಂತ್ರಸ್ತರ ಜೊತೆಗಿದೆ. ಭಾರತವು ಭೂಕಂಪ ಸಂತ್ರಸ್ತರ ಎಲ್ಲ ರೀತಿಯ ಸಹಾಯಕ್ಕೆ ಬದ್ಧವಾಗಿದೆ. ಇನ್ನು ಇಂಧನ ಕ್ಷೇತ್ರದಲ್ಲಿ ಭಾರತ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆಯೂ ಕೂಡ ಮೋದಿ ಹೇಳಿದರು. भारत की स्ट्रेटेजी के 4 मेजर वर्टिकल्स हैं. पहला, डोमेस्टिक एक्सप्लोरेशन और प्रोडक्शन को बढ़ाना. दूसरा, सप्लाईज को डाइवर्सिफिकेशन. तीसरा, बायोफ्यूल्स, इथेनॉल, कंप्रेस्ड बायोगैस और सोलार जैसे ऑल्टरनेटिव एनर्जी सोर्सेज का विस्तार. ಇನ್ನು HALಗೆ ಒಂದ್ ಕಡೆ ಪ್ರಧಾನಿ ಮೋದಿ ಬಂದಿದ್ರೆ ಭದ್ರತೆ ಕೈಗೊಂಡಿರೋ ಪೊಲೀಸರಿಗೆ ಬೀದಿ ನಾಯಿಗಳ ಟೆನ್ಷನ್ ಎದುರಾಗಿತ್ತು. ಏಕಾಏಕಿ 4-5 ನಾಯಿಗಳು ಏರ್ಪೋರ್ಟ್ನತ್ತ ನುಗ್ಗಿದ್ವು. ತಪಾಸಣೆ ಮಾಡ್ತಿದ್ದ ಗೇಟ್ ಬಳಿ ಓಡಿ ಬಂದ 4-5 ನಾಯಿಗಳನ್ನ ಹಿಡಿಯಲು ಪೊಲೀಸರು ಹರಸಾಹಸ ಪಟ್ಟರು. ಬಳಿಕ BBMP ಸಿಬ್ಬಂದಿ ಬಂದು ಬಲೆ ಹಾಕಿ ನಾಯಿಗಳನ್ನ ಹಿಡಿದು ದೂರ ಕೊಂಡೊಯ್ದ್ರು. ಇನ್ನು ಪ್ರಧಾನಮಂತ್ರಿ ಮೋದಿ ಬಂದೋಬಸ್ತ್ಗೆ ಸಾಕಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮೋದಿ ಕೆಲ ಹೊತ್ತಿನಲ್ಲಿ ತುಮಕೂರಿನ ಗುಬ್ಬಿ ತಾಲೂಕಿನ HALಗೆ ತೆರಳಲಿದ್ದಾರೆ. ಈಗಾಗಲೇ ಮೋದಿ ಭದ್ರತೆಗೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಕಾಕಿ ಕೋಟೆ ರೀತಿಯಲ್ಲಿ ಆಗ್ಬಿಟ್ಟಿದೆ. ಇನ್ನು ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷ ಜನರಿಗಾಗುವಷ್ಟು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. 250 ಅಡುಗೆ ಭಟ್ರಿಂದ ಸಿದ್ಧತೆಯನ್ನು ಮಾಡಲಾಗಿದ್ದು 50 ಕೌಂಟರ್ಗಳನ್ನು ತೆರೆಯಲಾಗಿದೆ. ಊಟದ ಸಂಪೂರ್ಣ ವ್ಯವಸ್ಥೆಯನ್ನ ಜಿಲ್ಲಾ ಬಿಜೆಪಿ ಘಟಕ ವಹಿಸಿಕೊಂಡಿದೆ. ಜನರಿಗೆ ಊಟಕ್ಕಾಗಿ ಖಾರ ಬಾತು, ಮೆಂತ್ಯ ಬಾತು, ಕೇಸರಿ ಬಾತು, ಬಿಸಿಬೇಳೆ ಬಾತು, ಕ್ಯಾಪ್ಸಿಕಮ್ ಬಾತು, ಈ ರೀತಿಯಾಗಿ ಸಾಕಷ್ಟು ಬಾತ್ಗಳನ್ನು ಮಾಡಲಾಗಿದೆ. ಪಾಯಸ, ಪಲಾವ್, ರೈಸ್ ಬಾತ್, ಟೊಮ್ಯಾಟೊ ಬಾತ್ ಕೂಡ ರೆಡಿ ಆಗಿದೆ. ರಾಜ್ಯದಲ್ಲಿ ಹಲವು ಯೋಜನೆಗಳಿಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿರೋ ಮಾಜಿ ಸಿಎಂ ಸಿದ್ದರಾಮಯ್ಯ, ನಾವು ಮಾಡಿದ ಕೆಲಸವನ್ನ ಮೋದಿ ಉದ್ಘಾಟಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. HAL ಹೆಲಿಕಾಪ್ಟರ್ ಘಟಕ UPA ಅವಧಿಯಲ್ಲಿ ಜಾರಿಯಾಗಿದೆ. ಆದರೆ ಈಗ ಮೋದಿ ಬಂದು ಪ್ರಚಾರ ಗಿಟ್ಟಿಸಿಕೊಳ್ತಿದ್ದಾರೆ. ನಾವು ಅಡುಗೆ ಮಾಡ್ತೇವೆ, ಮೋದಿ ಬಂದು ಬಡಿಸ್ತಾರೆ ಅಂತ ಲೇವಡಿ ಮಾಡಿದ್ರು. ಇನ್ನು ಸಿದ್ದರಾಮಯ್ಯ ಸುಳ್ಳು ಹೇಳೋದನ್ನ ಬಿಡಬೇಕು ಅಂತ ಸಚಿವ ಭೈರತಿ ಬಸವರಾಜು ಟಾಂಗ್ ಕೊಟ್ಟಿದ್ದಾರೆ. ಮೋದಿ ಅವರು ನಾವು ಮಾಡಿದ ಕೆಲಸಗಳನ್ನೇ ಉದ್ಘಾಟನೆ ಮಾಡೋದು. ಯಾವಾಗಲೂ HAL ಇದೆಯಲ್ಲ ಪ್ರೋಗ್ರಾಮ್, ಅದನ್ನ UPA ಸರ್ಕಾರದಲ್ಲೇ ಮಾಡಿದ್ರು. ಅದನ್ನು ಉದ್ಘಾಟನೆ ಮಾಡಕ್ ಬರ್ತಾರೆ. ನಾವು ಅಡುಗೆ ಮಾಡಿರ್ತೀವಿ, ಬಡ್ಸಕ್ ಬರ್ತಾರೆ. ಅವ್ರಿಗೆ ನರೇಂದ್ರ ಮೋದಿ ಅವರೇ ಬಂಡವಾಳ. ಪಾಪ ಏನು ಕೆಲಸ ಮಾಡಿಲ್ಲ. 40% ಕಮಿಷನ್ ಸರ್ಕಾರ, ಜನ ವಿರೋಧಿ ವಚನ ಭ್ರಷ್ಟತೆ ಹೇಳದದು ಮಾಡಿಲ್ಲ. ಸರ್, ಸಿದ್ದರಾಮಯ್ಯ ಅವರು ಒಂದು ಆರೋಪ ಮಾಡ್ತಾ ಇರ್ತಾರೆ, ಇಲ್ಲಿನ ಬಿಜೆಪಿ ನಾಯಕರಿಗೆ ಚಾರ್ಮ್ ಇಲ್ಲ, ಅದಕ್ಕೆ ಪದೇ ಪದೇ ಮೋದಿ ಅವ್ರನ್ನ ಕರೆಸ್ತಾರೆ. ನೋಡಿದ್ರೆ
ಸಿದ್ದರಾಮಯ್ಯನವರು ಕಳೆದ 5 ವರ್ಷದ ಸರ್ಕಾರದಲ್ಲಿ ಯಾವುದೂ ಮಾಡಿರಲಿಲ್ಲ. ಈಗ ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅಂತೇಳಿ 200 ಮೆಗಾವಾಟ್ ವಿದ್ಯುತ್ ಉಚಿತವಾಗಿ ಕೊಡ್ತೀವಿ, 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತೀವಿ, ಮತ್ತು ಉತ್ತರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ಕೊಡ್ತೀವಿ ಅಂತೇಳಿ ಅವರಿದ್ದಾಗ ಕೊಡ್ಬೋದಾಗಿತ್ತಲ್ಲ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರುವಂಥ BR ಪಾಟೀಲ್ ಅವರ ಜೀವನ ಚರಿತ್ರೆ ಕುರಿತ ನಿರ್ಭಯ ಸಮಾಜದ ಅಡ್ಡೆಗೆ ಪುಸ್ತಕವನ್ನ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಲೋಕಾರ್ಪಣೆಗೊಳಿಸಿದ್ರು. ಈ ವೇಳೆ ಮಾತನಾಡಿದಂಥ ಸಿದ್ದರಾಮಯ್ಯ, ಹಿಂದುತ್ವ ಬೇರೆ, ಹಿಂದೂ ಧರ್ಮನೇ ಬೇರೆ. ನಾನು ಹಿಂದೂ ಧರ್ಮದ ವಿರೋಧಿ ಅಲ್ಲ, ನಾನು ಕೂಡ ಹಿಂದೂನೇ, ಆದರೆ ನಾನು ಮನುವಾದದ ವಿರೋಧಿ, ಹಿಂದುತ್ವದ ವಿರೋಧಿ ಅಷ್ಟೇ ಅಂತ ಹೇಳಿದ್ರು. ರಾಜ್ಯಕ್ಕೆ ಈ ಬಾರಿ ಬ್ರಾಹ್ಮಣ ಸಿಎಂ ಆಗ್ತಾರೆ ಎಂದಿದ್ದ ಕುಮಾರಸ್ವಾಮಿ ಹೇಳಿಕೆಯನ್ನು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ದಾರೆ. ದೊಡ್ಡ ಮನುಷ್ಯರು ಗಡಿಬಿಡಿಯಲ್ಲಿ ಸಣ್ಣ ಮಾತನಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡಬೇಕಾಗಿಲ್ಲ. ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರಾಗಿ ಕರ್ನಾಟಕಕ್ಕೆ ಏನ್ ಬೇಕಿದ್ರೂ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಶೂ ಸಾಕ್ಸ್ ಖರೀದಿಯಲ್ಲಿ ಗೋಲ್ಮಾಲ್ ನಡೆದಿದೆಯಂತೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ವಿತರಿಸುವಂತ ಶೂ ಸಾಕ್ಸ್ ಖರೀದಿಯಲ್ಲಿ 40% ಕಮಿಷನ್ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಗಳಿಗೆ ಕಳಪೆ ಗುಣಮಟ್ಟದ ಶೂ ಸಾಕ್ಸ್ ವಿತರಣೆ ಮಾಡಲಾಗಿದೆಯಂತೆ. ಶೂ ಧರಿಸಿದ ಕೆಲವೇ ದಿನಗಳಲ್ಲಿ ಕಿತ್ತು ಹೋಗ್ತಾ ಇದೆ ಅಂತ ಆರೋಪಿಸಲಾಗಿದೆ. ಡಿಕ್ಕಿ ಹೊಡೆದ ಕಾರಿನ ಬಂಪರ್ ಒಳಗೆ ಕುಳಿತು ನಾಯಿಯೊಂದು 70 ಕಿಲೋಮೀಟರ್ ಸಾಗಿದ್ದ ಸುದ್ದಿ ಎಲ್ಲೆಡೆ ಸದ್ದು ಮಾಡಿತ್ತು. ಇದೀಗ ಆ ನಾಯಿಯನ್ನ ಮರಿಗಳ ಜೊತೆ ಬಿಡಲಾಗಿದೆ. ಬಳಪ ಅರಣ್ಯ ವಲಯದ ಅರಣ್ಯಾಧಿಕಾರಿಯ ಮನೆಗೆ ಈ ನಾಯಿ ಬರ್ತಾ ಇತ್ತು. ನಾಯಿಗೆ ಅರಣ್ಯಾಧಿಕಾರಿ 5 ವರ್ಷದ ಮಗಳು ತಿಂಡಿ ಹಾಕ್ತಾ ಇದ್ಲು. ಪುತ್ತೂರು ಸೇರಿದ್ದ ನಾಯಿಗಾಗಿ ಮಗಳು ಹಾತೊರಿತಾ ಇದ್ಲು. ನಾಯಿ ಮೇಲಿನ ಮಗಳ ಪ್ರೀತಿಗೆ ಮನಸೋತ ಅರಣ್ಯಾಧಿಕಾರಿ ಸಂತೋಷ್ ರೈ ಪುತ್ತೂರಿಗೆ ಬಂದು ನಾಯಿಯನ್ನ ಕೊಂಡೊಯ್ದು ಬಳಿಕ ಮರಿಗಳ ಬಳಿ ಸೇರಿಸಿದ್ದಾರೆ. ಮಂಜು ಜೆಡಿಎಸ್ ಸೇರ್ಪಡೆ ಬಗ್ಗೆ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಮಂಜುಗೆ ಟಿಕೆಟ್ ಘೋಷಣೆ ಮಾಡಿಲ್ಲ, ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ಅದರ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಿದ್ರು. ಕಾರ್ಯಕರ್ತರ ಜೊತೆ ಕುಳಿತು ಮಾತನಾಡಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಘೋಷಣೆ ಮಾಡ್ತೀವಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ಮಾತಾಡಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆನೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು. ನಮಗೂ ಸಂತೋಷ, ಅದೇನು ಬರಬೇಡಿ ಅಂತ ನಾವು ಯಾರಿಗೂ ಹೇಳಲ್ಲ. ಆದರೆ ಒಂದು ಕಾರ್ಯಕರ್ತರ ಹತ್ರ ಒಂದು ಸಭೆ ಕೂತ್ಕೊಂಡು ಇಲ್ಲಿ ಕಾರ್ಯಕರ್ತರು ಮತ್ತು ಹಳ್ಳಿ ಮೈಸೂರು ಕಾರ್ಯಕರ್ತರು ಮತ್ತು ಅರಕಲಗೂಡು ಎಲ್ಲ ಭಾಗದ ಕಾರ್ಯಕರ್ತರನ್ನ ಕೇಳಿಕೊಂಡು ನಂತರ ಒಂದು ತೀರ್ಮಾನಕ್ಕೆ ಬಂದು ಈ ವಾರದಲ್ಲಿ ಏನಾದ್ರು ಒಂದು ನಿರ್ಧಾರ ಮಾಡ್ತಾರೆ. ನನಗೆ ಆ ವಿಚಾರ ರಾಜ್ಯ ರಾಜಕಾರಣಕ್ಕೆ ರೆಬಲ್ ಲೇಡಿ ಸುಮಲತಾ ಅಂಬರೀಶ್ ಬರೋದು ಫಿಕ್ಸ್ ಆಗಿದೆಯಂತೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮೇಲೆ ಸುಮಲತಾ ಕಣ್ಣು ಇಟ್ಟಿದ್ದಾರಂತೆ. ಸುಮಲತಾ ಆಪ್ತ ಹನಕೆರೆ ಶಶಿಕುಮಾರ್ ನ್ಯೂಸ್ 18 ಜೊತೆ ಮಾತಾಡಿದ್ದು, ಜನವರಿ 31ರಂದು ಸುಮಲತಾ ಬೆಂಬಲಿಗರ ಸಭೆ ನಡೆದಿತ್ತು. ಸಭೆಯಲ್ಲಿ ರಾಜ್ಯ ರಾಜಕಾರಣಕ್ಕೆ ಸುಮಲತಾ ಬರುವಂತೆ ನಿರ್ಣಯ ತೆಗೆದುಕೊಳ್ಳಲಾಗಿತ್ತು. ಬೆಂಬಲಿಗರ ಒತ್ತಾಯಕ್ಕೆ ಸಂಸದೆ ತಲೆ ಬಾಗಿದ್ದಾರಂತೆ. ಪತಿ ಅಂಬರೀಶ್ ಪ್ರತಿನಿಧಿಸ್ತಾ ಇದ್ದ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಸ್ಪರ್ಧಿಸೋದು ಬಹುತೇಕ ಫಿಕ್ಸ್ ಆಗಿದೆಯಂತೆ. ಯಾದಗಿರಿ ಜಿಲ್ಲೆಗೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿಯನ್ನು ಕೊಟ್ಟಿದ್ರು. ಬೆಳಗ್ಗೆ ದಲಿತರ ಮನೆಯಲ್ಲಿ ಉಪಹಾರವನ್ನು ಸೇವಿಸಿದ್ರು. ಮಡಿಕೆ ತಯಾರಿಸುವಂತ ಸ್ಥಳಕ್ಕೆ ಭೇಟಿ ನೀಡಿ ಕುಂಬಾರರ ಸಮಸ್ಯೆಯನ್ನ ಆಲಿಸಿದ್ರು. ಅದೇ ಸಂದರ್ಭದಲ್ಲಿ ಬಿಜೆಪಿ ಚಿತ್ರವಿರುವಂತಹ ಮಣ್ಣಿನ ನೀರಿನ ಬಾಟಲ್ ಅನ್ನು ವೀಕ್ಷಿಸಿದ್ರು. ನಂತರ ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ ಪುರಾತನ ಮನೆಯನ್ನು ವೀಕ್ಷಿಸಿ ಅಚ್ಚರಿಗೊಂಡರು. ರಾಜ್ಯ ಸರ್ಕಾರ ಏರ್ ಆಂಬ್ಯುಲೆನ್ಸ್ ಯೋಜನೆ ಕೈಬಿಟ್ಟಿದೆ. ಒಂದು ಏರ್ ಆಂಬ್ಯುಲೆನ್ಸ್ಗೆ 6 ಕೋಟಿ ವೆಚ್ಚ ಆಗುತ್ತೆ. ಅಷ್ಟೊಂದು ದುಡ್ಡು ವೆಚ್ಚ ಮಾಡೋಕ್ಕಾಗಲ್ಲ ಅಂತ ಆರೋಗ್ಯ ಇಲಾಖೆ ಯೋಜನೆಯನ್ನೇ ಕೈಬಿಟ್ಟಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಏರ್ ಆಂಬ್ಯುಲೆನ್ಸ್ ಜಾರಿಗೆ ಚಿಂತನೆ ನಡೆದಿತ್ತು. ಖಾಸಗಿ ಸಹಭಾಗಿತ್ವದಲ್ಲಿ ಏರ್ ಆಂಬ್ಯುಲೆನ್ಸ್ ಚಾಲನೆ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಖಾಸಗಿ ಸಂಸ್ಥೆಗಳು ಕೈಜೋಡಿಸಲು ಹಿಂದೇಟು ಹಾಕಿದ್ದಕ್ಕೆ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಐಕೆಟ್ ಏರ್ ಆಂಬ್ಯುಲೆನ್ಸ್ ಅಲ್ಲಿ ವಿ ಹ್ಯಾವ್ ಅವರ್ ಓನ್ ಟ್ರೈನಿಂಗ್ ಪ್ರೋಗ್ರಾಮ್. ಈ ಡಾಕ್ಟರ್ಸ್ಗೆ ಯಾಕಂದ್ರೆ ಒಂದು ಹೆಲಿಕಾಪ್ಟರ್ ಹೋಗ್ಬೇಕಂದ್ರೆ ಕನ್ನಡ ಮಾತಾಡು ಎಂದಿದ್ದಕ್ಕೆ ಬಿಹಾರ ಮೂಲದ ಮುಸ್ಲಿಂ ಯುವಕನೋರ್ವ ಬಾಟಲಿಯಿಂದ ಹೊಡೆದಂತ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಭುವನೇಶ್ವರಿ ನಗರದ ತಾಜಾ ಜ್ಯೂಸ್ ಶಾಪ್ಗೆ ದೀಪಕ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಬಂದಿದ್ದ. ಐಸ್ ಕ್ರೀಮ್ಗೆ ಎಷ್ಟು ಅಂತ ಕೇಳಿದ್ದ. ಆದರೆ ಶಬ್ಬೀರ್ ಹಿಂದಿಯಲ್ಲಿ ಬೆಲೆ ಹೇಳಿದ್ದಾನೆ. ದೀಪಕ್ ಕನ್ನಡದಲ್ಲಿ ಹೇಳುವಂತೆ ಕೇಳಿದ್ದಾನೆ. ಈ ವೇಳೆ ಇಬ್ಬರ ನಡುವೆ ವಾಗ್ವಾದ ತಾರಕಕ್ಕೇರಿತ್ತು. ದೀಪಕ್ ಮುಖಕ್ಕೆ ಶಬ್ಬೀರ್ ಪೆಪ್ಸಿ ಬಾಟಲಿಯಿಂದ ಹಲ್ಲೆಯನ್ನ ಮಾಡಿದ್ದಾನೆ. ಹಲ್ಲೆಯ ಸಿಸಿಟಿವಿ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ವೈದ್ಯರು ದೀಪಕ್ಗೆ 2 ಸರ್ಜರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಯ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪ್ರದೇಶ ಠಾಣೆ ಪೊಲೀಸರು ಹಲ್ಲೆ ನಡೆಸಿದಂತ ಶಬ್ಬೀರ್ನನ್ನ ವಶಕ್ಕೆ ಪಡೆದಿದ್ದಾರೆ.
ದುಷ್ಕರ್ಮಿಗಳು 1 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ 600ಕ್ಕೂ ಹೆಚ್ಚು ಅಡಿಕೆ ಸಸಿ ಕಡಿದ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಕಲ್ಲಾಪುರ ಗ್ರಾಮದ ರೇವಣ್ಣ ಎಂಬುವರಿಗೆ ಸೇರಿದ ಅಡಿಕೆ ಗಿಡಗಳನ್ನು ಕಡಿದು ಹಾಕಲಾಗಿದೆ. ರೇವಣ್ಣ ಕುಟುಂಬ ನಿನ್ನೆ ಜಾತ್ರೆಗೆ ತೆರಳಿತ್ತು. ಯಾರೂ ಇಲ್ಲದಿರುವುದನ್ನು ಕಂಡು ಕಿಡಿಗೇಡಿಗಳು ಗಿಡ ಕಡಿದಿದ್ದಾರೆ. ಸದ್ಯ ರೇವಣ್ಣ ಕಡೂರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಅದಾನಿ ಸಮೂಹದಲ್ಲಿ ಅವ್ಯವಹಾರ ನಡೆದಿರುವಂತಹ ಶಂಕೆ ಇದೆ ಎನ್ನುವಂತ ಹಿಂಡನ್ಬರ್ಗ್ ವರದಿಯು ಸಂಸತ್ನಲ್ಲಿ ಪ್ರತಿಧ್ವನಿಸಿತು. ಪ್ರತಿಪಕ್ಷಗಳ ಸದಸ್ಯರು ಅದಾನಿ ವಿರೋಧಿ ಘೋಷಣೆಗಳನ್ನು ಮೊಳಗಿಸಿದಂತ ಹಿನ್ನೆಲೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಸದನದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಎನ್ನುವ ಮನವಿಗೆ ಪ್ರತಿಪಕ್ಷಗಳ ಸದಸ್ಯರು ಸ್ಪಂದಿಸದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಸಭಾಧ್ಯಕ್ಷ ಜಗದೀಪ್ ಧನ್ಕರ್ ಸದನವನ್ನು ಮಧ್ಯಾಹ್ನ 2 ಗಂಟೆವರೆಗೂ ಮುಂದೂಡಿದರು. ಲೋಕಸಭೆಯಲ್ಲಿಯೂ ಕೂಡ ಗದ್ದಲ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಸದನವನ್ನು ಮುಂದೂಡಲಾಗಿತ್ತು. ಬೆಂಗಳೂರಲ್ಲಿ ಟ್ರಾಫಿಕ್ ದಂಡ ಪಾವತಿಗೆ ಪೊಲೀಸರು 50% ರಿಯಾಯಿತಿ ನೀಡಿದ್ದಾರೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಸವಾರರು ಬಂದು ಹಳೆ ದಂಡವನ್ನ ಕಟ್ತಾ ಇದ್ದಾರೆ. ಇದೇ ವೇಳೆ ನಕಲಿ ನಂಬರ್ ಪ್ಲೇಟ್ಗಳ ಹಾವಳಿ ಗೊತ್ತಾಗ್ತಾ ಇದೆ. ತಮ್ಮ ಬೈಕ್ ನಂಬರ್ ಹೆಸರಲ್ಲಿ ಬೇರೊಬ್ಬರು ಓಡಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಕೆಲವರು ನಾವು ದಂಡ ಕಟ್ಟಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲದೆ ನಕಲಿ ನಂಬರ್ ಪ್ಲೇಟ್ ಬಳಸಿರೋ ಬಗ್ಗೆ ಪೊಲೀಸರಿಗೂ ದೂರನ್ನ ನೀಡಿದ್ದಾರೆ. ಇನ್ನು ಫೆಬ್ರವರಿ 11 ಕೊನೆಯ ದಿನಾಂಕ ಆಗಿರೋದ್ರಿಂದ ಅವಧಿ ವಿಸ್ತರಿಸುವಂತೆಯೂ ವಾಹನ ಸವಾರರು ಒತ್ತಾಯಿಸುತ್ತಿದ್ದಾರೆ. ಬಸ್ ಹಾಗೂ ಲಾರಿ ನಡುವೆ ಅಪಘಾತ ಸಂಭವಿಸಿ ಲಾರಿ ಉರುಳಿ ಬಿದ್ದಂತ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊಪ್ಪಳದಿಂದ ಮುಂಡರಗಿಗೆ ಹೋಗ್ತಾ ಇದ್ದಂತ ಬಸ್ ಗದಗದಿಂದ ಹೊಸಪೇಟೆಗೆ ಹೊರಟಿದ್ದಂತ ಲಾರಿ ಡಿಕ್ಕಿಯಾಗಿದ್ದು ಸವಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಉಳಿದ 10 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದೆಹಲಿ ಮೇಯರ್ ಮತ್ತು ಉಪಮೇಯರ್ ಆಯ್ಕೆ ಪ್ರಕ್ರಿಯೆ ಮತ್ತೆ ಮುಂದೂಡಿಕೆ ಆಗಿದೆ. ಮೇಯರ್ ಚುನಾವಣೆಯಲ್ಲಿ ಭಾರಿ ಕುತೂಹಲ ನಡೆದಿತ್ತು. ಬಿಜೆಪಿ ಆಮ್ ಆದ್ಮಿ ಸದಸ್ಯರು ಪರಸ್ಪರ ಘೋಷಣೆಯನ್ನು ಕೂಗಿದ್ದಾರೆ. 250 ಸ್ಥಾನಗಳ ದೆಹಲಿ ಪುರಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ 134 ಸ್ಥಾನಗಳನ್ನು ಗೆದ್ದಿದೆ. ಮೇಯರ್ ಹುದ್ದೆಯನ್ನ ಭದ್ರಪಡಿಸಿಕೊಳ್ಳಿಕ್ಕೆ ಬೇಕಾದಷ್ಟು ಸೀಟುಗಳನ್ನು ಗೆದ್ದು ಮೇಯರ್ ಸ್ಥಾನ ಸುಲಭವಾಗಿ ಸಿಗುತ್ತೆ ಅಂತ ಭಾವಿಸಿದ್ರು. ಆದರೆ ಹಲವು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ 2 ತಿಂಗಳು ಕಳೆದರೂ ಕೂಡ ಮೇಯರ್ ಚುನಾವಣೆ ಪೂರ್ಣಗೊಂಡಿಲ್ಲ. ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ 1957ರ ಪ್ರಕಾರ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯನ್ನ ಮೊದಲ ಪುರಸಭೆಯ ಸಭೆ ನಡೆಯುತ್ತಲ್ಲ ಅವಾಗಲೇ ಪೂರ್ಣಗೊಳಿಸಬೇಕು ಅನ್ನುವಂಥ ಕಾನೂನಿದೆ. ಆದರೆ ಈವರೆಗೂ 2 ಬಾರಿ ಸಭೆ ನಡೆಸಿದ್ರು ಕೂಡ ಚುನಾವಣೆ ಪೂರ್ಣಗೊಂಡಿಲ್ಲ. ಉಗ್ರರಿಗೆ ಹಣಕಾಸು ನೆರವು, ಉಗ್ರ ಸಂಘಟನೆಗಳಿಗೆ ಬೆಂಬಲ, ಪ್ರಚೋದನೆ ಸೇರಿದಂತೆ ಹಲವು ಕಾರಣಗಳಿಂದಾಗಿ ಪಿಎಫ್ಐ ನಿಷೇಧಗೊಂಡಿದೆ. ಆದರೂ ಪಿಎಫ್ಐ ಕಾರ್ಯಕರ್ತರ ಉಪಟಳಗಳು ಮಾತ್ರ ನಿಂತಿಲ್ಲ. ಇದಕ್ಕೆ ನಿದರ್ಶನ ಎಂಬಂತೆ ಮೂಲಭೂತವಾದಿ ಚಟುವಟಿಕೆಗಳಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಪಿಎಫ್ಐನ 5 ಸದಸ್ಯರನ್ನ ಬಂಧಿಸಲಾಗಿದೆ. ಮೂಲಭೂತವಾದಿ ಅಂಶಗಳಿರುವ ಪುಸ್ತಕಗಳನ್ನು ಜಪ್ತಿ ಮಾಡಲಾಗಿದೆ. ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಭಾರತದಲ್ಲಿ ಮುಸ್ಲಿಮರನ್ನ ಕಡೆಗಣಿಸಲಾಗ್ತಾ ಇದೆ, ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೀತಾ ಇದೆ ಎಂಬುದಾಗಿ ದುಷ್ಕರ್ಮಿಗಳು ಭಾವಿಸಿದ್ದಾರೆ. ಹಾಗಾಗಿಯೇ 2047ರ ವೇಳೆಗೆ ಭಾರತವನ್ನ ಇಸ್ಲಾಮಿಕ್ ದೇಶವನ್ನಾಗಿ ಮಾಡಲು ಪುಸ್ತಕದ ಅಧ್ಯಯನ ಮಾಡ್ತಾ ಇದ್ರು ಅಂತ ಎಟಿಎಸ್ ಮೂಲಗಳು ತಿಳಿಸಿವೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸ್ಥಿತಿ ಹೇಳುತ್ತಿರದಾಗಿದೆ. ಮುಸ್ಲಿಮರು 12 ಹಿಂದೂ ದೇವಾಲಯಗಳಲ್ಲಿ ಇದ್ದಂಥ 14 ವಿಗ್ರಹಗಳನ್ನು ಧ್ವಂಸಗೊಳಿಸಿದ ಘಟನೆ ಠಾಕೂರ್ಗಾಂವ್ ಜಿಲ್ಲೆಯಲ್ಲಿ ನಡೆದಿದೆ. ಕೆಲವು ವಿಗ್ರಹಗಳು ದೇಗುಲದ ಕೊಳದಲ್ಲಿ ಪತ್ತೆಯಾಗಿದ್ದಾವೆ. ಬಹುತೇಕ ದೇವಾಲಯಗಳು ರಸ್ತೆ ಬದಿಯಲ್ಲಿದ್ದಾವೆ. ಈಗ್ಲೋ ಬೀಳುವಂಥ ಹಂತದಲ್ಲಿದ್ದಾವೆ. ಆದರೂ ಸರ್ಕಾರ ರಿಪೇರಿ ಮಾಡುವಂಥ ಗೋಜಿಗೆ ಹೋಗಿಲ್ಲ ಅಂತ ಹಿಂದೂಗಳು ಕಿಡಿಕಾರಿದ್ದಾರೆ. ದೇಶದಲ್ಲಿ ಇತ್ತೀಚೆಗೆ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಧ್ಯಪ್ರದೇಶದ ಚಿತ್ರಕೂಟದ ಅರಣ್ಯಕ್ಕೆ ಹೊಂದಿಕೊಂಡ ರಸ್ತೆ ಮೇಲೆ ಹುಲಿಯೊಂದು ಮಲಗಿದೆ. ಆದ್ರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ಕೆಲ ಸಮಯ ಮಲಗಿದ್ದ ಹುಲಿ ಬಳಿಕ ಎದ್ದು ಹೋಗಿದೆ. ತಮಿಳುನಾಡಿನ ಕೃಷ್ಣಗಿರಿ ಸಮೀಪದ ಕೆಲಮಂಗಲ ಬಳಿ ಬೆಳ್ಳಂಬೆಳಗ್ಗೆ ಒಂಟಿ ಸಲಗ ಪ್ರತ್ಯಕ್ಷವಾಗಿದೆ. ಕಾಡಾನೆಯನ್ನ ಕಂಡು ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿತ್ತು. ಕಳೆದ 3 ದಿನಗಳ ಹಿಂದೆ ಆನೆ ದಾಳಿಗೆ ಕುರಿಗಾಯಿಯೊಬ್ಬ ಸಾವನ್ನಪ್ಪಿದ್ರು. ಪದೇ ಪದೇ ಹಳ್ಳಿಗಳ ಬಳಿ ಕಾಡಾನೆಗಳು ರೌಂಡ್ಸ್ ಅನ್ನು ಹಾಕ್ತಾ ಇದ್ದು ಗ್ರಾಮಸ್ಥರು ಭಯದಲ್ಲೇ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಮನಗರ ತಾಲೂಕಿನಲ್ಲಿ ಆನೆ ಹಾವಳಿ ಮುಂದುವರೆದಿದೆ. ಅಂಕನಹಳ್ಳಿ ಗ್ರಾಮದ ಶಾಂತರಾಜು ಎಂಬುವರ ಜಮೀನಿಗೆ 5-6 ಆನೆಗಳ ಹಿಂಡು ನುಗ್ಗಿದ್ದು ಟೊಮ್ಯಾಟೊ, ಬಾಳೆ, ಪಪ್ಪಾಯಿ ಗಿಡಗಳನ್ನು ನಾಶಪಡಿಸಿವೆ. ನಿರಂತರ ಕಾಡಾನೆಗಳ ದಾಳಿಯಿಂದ ರೈತರು ಕಂಗಾಲಾಗಿದ್ದಾರೆ.
65ನೇ ಗ್ರಾಮಿ ಅವಾರ್ಡ್ ಕಾರ್ಯಕ್ರಮ ಲಾಸ್ ಏಂಜಲೀಸ್ನಲ್ಲಿ ಅದ್ದೂರಿಯಾಗಿ ನೆರವೇರಿದೆ. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಮೂಲದ ಮ್ಯೂಸಿಕ್ ಕಂಪೋಸರ್ ರಿಕ್ಕಿ ಕೇಜ್ಗೆ ಪ್ರಶಸ್ತಿ ದೊರೆತಿದೆ. ಕೇಜ್ 3ನೇ ಬಾರಿಗೆ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅನ್ನೋದು ವಿಶೇಷ. ರಿಕ್ಕಿ ಕೇಜ್ ಹುಟ್ಟಿದ್ದು ಅಮೆರಿಕಾದಲ್ಲಿ, ಸದ್ಯ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ರಿಕ್ಕಿ ಅವರಿಗೆ ವಿಶ್ವದಾದ್ಯಂತ ಅಭಿಮಾನಿಗಳಿದ್ದಾರೆ. ಕಿಯಾರಾ ಅಡ್ವಾಣಿ ಹಾಗೂ ಸಿದ್ಧಾರ್ಥ್ ಮಲ್ಹೋತ್ರಾ ಮದುವೆ ಆಗ್ತಾ ಇದ್ದಾರೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿರುವ ಪ್ಯಾಲೇಸ್ನಲ್ಲಿ ಮದುವೆ ನಡೀತಾ ಇದೆ. ಸಾಕಷ್ಟು ಅದ್ದೂರಿಯಾಗಿ ವಿವಾಹ ಕಾರ್ಯ ನೆರವೇರಲಿದೆ. ಮದುವೆಗೆ ಬರೋ ಪ್ರತಿಯೊಬ್ಬರಿಗೂ ಮೊಬೈಲ್ ಇಲ್ಲದೆ ಒಳಗೆ ಬರಬೇಕು. ಈ ಬಗ್ಗೆ ಜೋಡಿ ಕಡೆಯಿಂದ ಎಲ್ಲರಿಗೂ ಸೂಚನೆ ಹೋಗಿದೆ. ಮದುವೆ ಫೋಟೋ ಹಾಗೂ ವಿಡಿಯೋ ಲೀಕ್ ಆಗಬಾರದು ಎನ್ನುವುದಕ್ಕೆ ಈ ರೀತಿ ಮಾಡಲಾಗಿದೆ.